ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಉದ್ದಿನ ವಡೆ ಹಾಗೂ ಪುದೀನ ಚಟ್ನಿಯನ್ನು ಸುಲಭವಾಗಿ ಮನೆಯಲ್ಲಿಯೇ ಹೇಗೆ ಮಾಡುವುದು ಅಂತ ನೋಡಿಕೊಂಡು ಬರುವ. ಎಂತೆಲ್ಲ ಪದಾರ್ಥಗಳು ಹಾಕುವುದು ಅಂತ ಒಂದೊಂದಾಗಿಯೇ ನೋಡುವ ಬನ್ನಿ. ನೋಡಿ, ಈ ರೀತಿ ಗರಿಗರಿಯಾದಂತಹ ಉದ್ದಿನ ವಡೆಯನ್ನು ಸುಲಭವಾಗಿ ಮಾಡಿಕೊಳ್ಬೋದು. ಅದಕ್ಕೆ ಉದ್ದಿನ ಬೇಳೆಯನ್ನು ನಾನು ರಾತ್ರಿಯೇ ನೆನೆಸಿಟ್ಟಿದ್ದೇನೆ. ನೀರನ್ನು ಹಾಕಿ ಅದನ್ನೀಗ ಮಿಕ್ಸಿಗೆ ಚಂದ ಮಾಡಿ ತೊಳ್ಕೊಂಡು ಹಾಕಿಕೊಳ್ತಾ ಇದ್ದೇನೆ. ನುಣ್ಣಗೆ ರುಬ್ಬಿಕೊಳ್ಳುವ. ಸ್ವಲ್ಪವೇ ನೀರು ಹಾಕಿ, ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪವೇ ಹಾಕಿ. ಯಾಕಂದರೆ ಅದು ತುಂಬ ಗಟ್ಟಿಯಾದಷ್ಟು ನಮಗೆ ಎಣ್ಣೆಗೆ ಬಿಡಲಿಕ್ಕೆ ಒಳ್ಳೆಯದಾಗ್ತದೆ. ತೆಳುವಾದಷ್ಟು ಎಣ್ಣೆಗೆ ಬಿಡಲಿಕ್ಕೆ ಆಗೋದಿಲ್ಲ. ಹಾಗೆ ಸ್ವಲ್ಪ ಗಟ್ಟಿಯೇ ರುಬ್ಬಿಕೊಳ್ಳಿ. ನೋಡಿ, ಈ ರೀತಿಯಾಗಿ ಎಷ್ಟು ಗಟ್ಟಿಯಾದರೆ ಸಾಕು. ಈಗ ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಅದನ್ನು ಒಂದೊಂದಾಗಿಯೇ ಕಟ್ ಮಾಡಿಕೊಳ್ಳುವ. ಮೊದಲು ಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ, ನೋಡ್ಬೋದು ಈ ರೀತಿಯಾಗಿ. ಹಾಗೆ ಕರಿಬೇವು, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಳ್ಳುವಂಥದ್ದು. ಕೊತ್ತಂಬರಿ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ಉಂಟಲ್ಲ, ನಾನು ಕೊಬ್ಬರಿ ಬರ್ತದಲ್ಲ ಅದನ್ನು ಈಗ ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಕೊಬ್ಬರಿಯನ್ನು ಹೀಗೆ ಕಟ್ ಮಾಡಿ ಹಾಕಬೇಕು, ಸಣ್ಣ ಸಣ್ಣ ಮಾಡಿ. ಅದು ತಿನ್ನಲಿಕ್ಕೆ ಕೂಡ ತುಂಬ, ಈಗ ನಾವು ಉದ್ದಿನ ವಡೆ ಮಾಡುವಾಗ ಅದು ತಿನ್ನಲಿಕ್ಕೆ ಸಿಗಬೇಕು, ಆಗ ತುಂಬಾ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕುವಂಥದ್ದು. ಹಾಗೆ ಶುಂಠಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆಗೆ ಉದ್ದಿನ ಬೇಳೆಯನ್ನು ನಾವು ರುಬ್ಬಿಕೊಂಡದ್ದು ಇತ್ತಲ್ಲ, ಅದನ್ನು ಈಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕುವ. ಹಾಗೆ ಮೆಣಸು, ಕಟ್ ಮಾಡಿ ಇಟ್ಟಂತಹ ಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ, ಹಾಗೆ ಕೊಬ್ಬರಿ, ಕರಿಬೇವು, ಹಾಗೆ ಶುಂಠಿ ಎಲ್ಲ ನಾವು ಆಗ ಕಟ್ ಮಾಡಿ ಇಟ್ಟಂತಹ ಪದಾರ್ಥವನ್ನೆಲ್ಲ ಈಗ ಸೇರಿಸಿ ಚಂದ ಮಾಡಿ ಎಲ್ಲ ಹಿಡಿಯುವ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಚಂದ ಈಗ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಉದ್ದಿನ ವಡೆ ಮಾಡಲಿಕ್ಕೆ ರೆಡಿಯಾಗಿದೆ, ಹಿಟ್ಟು ರೆಡಿಯಾಗಿದೆ. ಈಗ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಒಂದೊಂದಾಗಿ ಉದ್ದಿನ ವಡೆಯನ್ನು ಎಣ್ಣೆಗೆ ಬಿಡ್ತಾ ಇದ್ದೇನೆ. ನೋಡ್ಬೋದು, ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಮಿಡ್ಲಲ್ಲಿ ಒಂದು ಈ ಥರ ಹೊಟ್ಟೆ ಮಾಡುವಂಥದ್ದು ಮಾಡಿ ಮೆಲ್ಲನೆ ಎಣ್ಣೆಗೆ ಬಿಡುವಂಥದ್ದು. ಹಿಟ್ಟು ತುಂಬ ತೆಳುವಾದರೆ ಉಂಟಲ್ಲ, ಸ್ವಲ್ಪ ರವೆ ಮತ್ತು ಇಲ್ಲದಿದ್ದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಒಂದೊಂದಾಗಿಯೇ ಎಣ್ಣೆಗೆ ಬಿಡುವಂಥದ್ದು. ಈಗ ಇದು ಫ್ರೈ ಆಗಿದೆ. ಈಗ ನಾವು ಪುದೀನ ಚಟ್ನಿಯನ್ನು ಕೂಡ ರೆಡಿ ಮಾಡಿಕೊಳ್ಳುವ. ಇದಕ್ಕೆ ಒಂದು ಜಾರಿಗೆ ಕಟ್ ಮಾಡಿರ್ತಕ್ಕಂತಹ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕಿದ್ದೇನೆ. ಹಾಗೆ
ಮೆಣಸಿನಕಾಯಿಯನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಕೊತ್ತಂಬರಿ ಕೂಡ ಮತ್ತು ಪುದೀನವನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇವೆ. ಹಾಗೆ ಹುಣಸೆ ಹುಳಿಯನ್ನು ಕೂಡ ಸ್ವಲ್ಪ ಇದಕ್ಕೆ ಹಾಕ್ತಾ ಇದ್ದೇನೆ, ಕಾಯಿ ತುರಿ. ಇದನ್ನು ಸ್ವಲ್ಪ ನೀರು ಹಾಕಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳುವ. ಪುದೀನ ಚಟ್ನಿ ರೆಡಿಯಾಗಿದೆ, ನೋಡ್ಬೋದು. ನೋಡಿ, ಉದ್ದಿನ ವಡೆ ಕೂಡ ರೆಡಿಯಾಗಿದೆ, ಗರಿ ಗರಿಯಾದಂತಹ ಉದ್ದಿನ ವಡೆ.